ನಮಸ್ತೆ ಮಕ್ಕಳೇ, ಇವತ್ತು ವೀಣಾಪಾಣಿ ಕನ್ನಡ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು 4ನೇ ತರಗತಿ ಮಕ್ಕಳಿಗೆ ಪದ್ಯ ಮಾಡೋದಕ್ಕೆ ಬಂದಿದ್ದೀನಿ. ಅದು ಯಾವ ಪದ್ಯ ಗೊತ್ತಾ? ಕಂದ ಅನ್ನುವಂತಹ ಪದ್ಯ. ನಿಮಗೆಲ್ಲ ಗೊತ್ತಿರಬಹುದು, ಕಂದ ಅಂದರೆ ಮಗು ಅಲ್ವಾ? ಎಲ್ಲರ ಮನೆಯಲ್ಲೂ ಮಕ್ಕಳಿರೋದನ್ನು, ಮಕ್ಕಳು ಆಡಿ ನಲಿದಿರೋದನ್ನು, ಬೆಳೆಯೋದನ್ನು, ಅದು ಮಾಡೋ ತುಂಟಾಟಗಳನ್ನ ಎಲ್ಲರೂ ನೋಡಿರ್ತೀರ ಅಲ್ವಾ? ಅದನ್ನೆಲ್ಲರೂ ಮನೆ ಮಂದಿಯೆಲ್ಲ ಕಂದನನ್ನು ಎತ್ತಿ ಮುದ್ದಾಡಿರೋದನ್ನು ನಾವೆಲ್ಲರೂ ನೋಡಿರ್ತೀವಿ. ಒಂದು ಮನೆಗೆ ಕಂದ ಇದ್ದರೆ ಹೇಗಿರುತ್ತೆ ಮನೆಯ ವಾತಾವರಣ ಅನ್ನೋದನ್ನು ಈ ಒಂದು ಜನಪದ ಕಾವ್ಯದ ಮೂಲಕ ತಿಳಿಸಿದ್ದಾರೆ. ನೋಡೋಣ ಹಾಗಾದರೆ ಇದರಲ್ಲಿ ಏನಿದೆ ಅಂತ. ಮೊದಲು ನಾನು ಪದ್ಯವನ್ನು ಹಾಡ್ಬಿಡ್ತೀನಿ ಒಂದು ಸಲ, ಆಮೇಲೆ ನಾನು ಅದರ ಅರ್ಥವನ್ನು ಹೇಳ್ತೀನಿ. ಆಯಿತಾ? ಓಕೆ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳವರಗ ಹಾಡಿದರ, ಕೂಸು ಕಂದಯ್ಯ ಒಳವರಗ ಹಾಡಿದರ, ಬೀಸಣಿಕೆ ಗಾಳಿ ಸುಳಿದಾವ, ಬೀಸಣಿಕೆ ಗಾಳಿ ಸುಳಿದಾವ, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು, ಬಂಗಾರ ಮಾರಿ ತೊಳೆದೇನ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ, ಕಂದನ ಕಿರಿಕಿರಿ ಇಂದೇನು ಹೇಳಲಿ, ಕಂದನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಬಿಂದಿಗೆ ಹಾಲು ಸುರಿವಂದ, ಚಂಜಿಯ ಚಂದ್ರಮನ ತಂದು ನಿಲೆಸಂದ, ಚಂದ್ರಮನ ತಂದು ನಿಲೆಸಂದ, ಚಂಜಿಯ ಚಂದ್ರಮನ ತಂದು ನಿಲೆಸಂದ. ಮಕ್ಕಳೇ, ಎಷ್ಟು ಚೆನ್ನಾಗಿದೆ ಈ ಹಾಡು. ಜನಪದರು ಬರೆದಿರುವಂತಹ ಈ ಒಂದು ಮಗುವಿನ ಬಗ್ಗೆ ಇರುವಂತಹ ಈ ಹಾಡು ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು, ಒಂದು ಕೂಸು ಇರುವಂಥ, ಕೂಸು ಅಂದರೆ ಇಲ್ಲಿ ಕಂದ, ಚೈಲ್ಡ್, ಚಿಕ್ಕದ ಮಗು. ಆ ಮಗು ಇದ್ದರೆ ಒಳಹೊರಗೆ ಓಡಾಡ್ಕೊಂಡಿರುತ್ತೆ ಅಲ್ವಾ? ಆ ಮಗು ಓಡಾಡ್ಕೊಂಡಿದ್ರೆ ಮನೆ ಬೀಸಣಿಕೆ ಅಂತಂದರೆ ನಿಮಗೆ ಸೆಕೆಗಾಲದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ, ಆವಾಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಬೀಸಣಿಕೆಯನ್ನು ಮಾಡ್ತಾಯಿದ್ರು. ಅದು ಬಿದಿರಿನ ಕಟ್ಟಿಗೆಯಿಂದ ಬೀಸಣಿಕೆಗಳನ್ನ ಮಾಡ್ತಾಯಿದ್ರು. ಆ ಬೀಸಣಿಕೆ ಗಾಳಿ ಹೇಗೆ ನಮಗೆ ತಂಪನ್ನು ಕೊಡುತ್ತೋ ಹಾಗೆ ಒಂದು ಮಗು ಮನೆಯಲ್ಲಿ ಓಡಾಡ್ತಾ ಇದ್ದರೆ ಬೀಸಣಿಕೆ ಗಾಳಿ ಹೇಗೆ ಬೀಸುತ್ತೋ ಹಾಗೆ ಆ ಮಗುವಿನಿಂದ ನಮಗೆ ಆ ಒಂದು ಗಾಳಿ ಬಂದು ಮೈಗೆ ತಾಗಿದಾಗ, ಯಾರಿಗೆ, ದೊಡ್ಡವರಿಗೆಲ್ಲ ತಾಗಿದಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಕೂಸು ಕಂದಯ್ಯ ಒಳವರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ. ಒಂದು ಮನೆಗೆ ಕೂಸು ಇದ್ದು ಅದು ಹೊರಗೆ ಒಳಗೆ ಆಡಾಡ್ಕೊಂಡಿದ್ರೆ ಆ ಬೀಸಣಿಕೆಯಿಂದ ಗಾಳಿ ಹೇಗೆ ಹೊರಹೊಮ್ಮುತ್ತೋ ಹಾಗೆ ಮಗುವಿನಿಂದ ಗಾಳಿ ಬಂದು ಆ ಒಂದು ಮನೆ ಮಂದಿಗೆಲ್ಲ ತಾಕಿ ಅದರಿಂದ ಸಂತೋಷ ಪಡ್ತಾರೆ. ಅರ್ಥ ಆಗಿದೆಯಾ? ಈಗ ನೆಕ್ಸ್ಟ್ ಪ್ಯಾರಾಗೆ ಹೋಗೋಣವಾ? ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ಎನ ಕಂದ ಅಥವಾ ನನ್ನ ಕಂದ ಎರಡೂ ಒಂದೇನೆ. ಆಡಿ ಬಾ ಎನ ಕಂದ ಅಂದರೆ ಒಬ್ಬ ತಾಯಿ ಹೇಳ್ತಾ ಇದ್ದಾಳೆ ಇಲ್ಲಿ, ಮಗುವೆ ನೀನು ಆಡಿ ಬಾ, ನಿನ್ನ ಅಂಗಾಲು ಅಂದರೆ ಫೂಟು, ಕಾಲು, ಪಾದ, ಆ ಪಾದಗಳನ್ನು ತೊಳಿತೀನಿ. ಏನರಿಂದ ತೊಳಿತೀನಿ ಅಂತ ಹೇಳ್ತಿದ್ದಾಳೆ ಗೊತ್ತಾ ತಾಯಿ? ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು. ತೆಂಗಿನಕಾಯಿ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, ಎಲ್ಲ ಹಬ್ಬಗಳಿಗೆ ಹರಿದಿನಗಳಿಗೆ ತೆಂಗಿನಕಾಯಿ ಶುಭ ಕಾರ್ಯಗಳಿಗೆ ಇಲ್ಲದೇ ಇದ್ದರೆ ನಡೆಯೋದೇ ಇಲ್ಲ ಅಲ್ವಾ? ತೆಂಗಿನಕಾಯಿಯಲ್ಲಿ ಬರುವಂತಹ ಆ ಎಳನೀರನ್ನು ತಗೊಂಡು
ನಿನ್ನ ಮುಖವನ್ನು, ಮಗುವಿನ ಮುಖವನ್ನು ಬಂಗಾರಕ್ಕೆ ಹೋಲಿಸ್ತಾ ಇದ್ದಾಳೆ. ಬಂಗಾರ ಮಾರಿ ತೊಳೆದೇನ, ಬಂಗಾರದ ಒಂದು ಮುಖವನ್ನು ಹೊಂದಿರುವಂತಹ ನಿನ್ನ ಮುಖವನ್ನು ನಾನು ತೊಳಿತೀನಿ ಅಂತೇಳಿ ಒಬ್ಬ ತಾಯಿ ಹೇಳ್ತಾ ಇದ್ದಾಳೆ. ಒಬ್ಬ ತಾಯಿಗೆ ಮಗು ಎಷ್ಟೇ ಹತ್ರೂ ಕೂಡ ಅದು ಅವಳಿಗೆ ಎಷ್ಟೇ ಕಷ್ಟ ಆಗಿದ್ರೂ ಕೂಡ ನಿಭಾಯಿಸೋದಕ್ಕೆ ಆ ನಂತರ ಆ ನೋವನ್ನೆಲ್ಲ ಮರೆತು ಬಿಡ್ತಾಳೆ. ಆ ಮಗುವಿನ ನಗುವಲ್ಲಿ ಎಲ್ಲ ನೋವನ್ನು ಮರೆತು ಬಿಡ್ತಾಳೆ. ನೆಕ್ಸ್ಟ್ ಪ್ಯಾರಾಗ್ ಹೋಗೋಣ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ. ಅಂದರೆ ಏನು, ಅಳುವ ಕಂದನ ತುಟಿ ಇದೆ ಅಲ್ವಾ, ಯಾವಾಗಲೂ ಮಕ್ಕಳು ಅಳೋದು ಸಹಜ ಅಲ್ವಾ. ಅಳಬೇಕಾದಾಗ ಅಳ್ತವೆ, ನಗಬೇಕಾದಾಗ ನಗ್ತವೆ, ಆಟ ಆಡಬೇಕಾದಾಗ ಆಟ ಆಡ್ತವೆ. ಎಲ್ಲದನ್ನು ಮಾಡಿದ್ರೇ ಅದನ್ನು ಮಗು ಅಂತ ಕರೆಯೋದು ನಾವಲ್ವಾ. ಅಳುವ ಕಂದನ ತುಟಿ ಹೇಗಿದೆ ಅಂತ ಹೇಳ್ತಾ ಇದ್ದಾಳೆ. ಹವಳಾದ ಕುಡಿ ಹಂಗೆ. ಹವಳ ಅಂದರೆ ಇಲ್ಲಿ ಸರ, ಮಣಿ ಅಂತ ಹೇಳ್ತೀವಿ. ಹವಳದ ಸರ ನೋಡಿರ್ತೀರ ನೀವು. ಅದು ಕೆಂಪು ಮಿಶ್ರಿತ ಒಂದು ಒಂಥರ ಕನಕಾಂಬ್ರ ಕಲರಲ್ಲಿ ಇರುತ್ತೆ. ಹವಳದ ಕುಡಿ ಹಂಗ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಮಗುವಿನ ಹುಬ್ಬು ಬೇವು ಇರುತ್ತಲ್ವ, ಆ ಬೇವು ಯಾವ ರೀತಿ, ಬೇವಿನ ಎಸಳನ್ನ ನೀವು ನೋಡಿರ್ತೀರ, ಕರಿಬೇವಿನ ಎಸಳು, ಬೇವಿನ ಎಸಳು ಎಲ್ಲ ನೋಡಿರ್ತೀರಲ್ವ. ಅದು ಹೇಗಿರುತ್ತೆ, ಬಿಲ್ಲಿನ ಆಕಾರದಲ್ಲಿ, ಅರ್ಧ ಚಂದ್ರನ ಆಕಾರದಲ್ಲಿ ಹೇಗಿರುತ್ತೆ, ಅದು ಬಾಗಿರುತ್ತೆ. ಆ ರೀತಿ ಕುಡಿ ಹುಬ್ಬು ಬೇವಿನ ಎಸಳಾಂಗ, ಬೇವು ಹೇಗಿರುತ್ತೋ ಆ ರೀತಿ ಇದೆ ಮಗುವಿನ ಒಂದು ಹುಬ್ಬು. ಕಣ್ಣೋಟ, ಅದು ಆಡುವಂತಹ ಆಟಗಳನ್ನ ನೋಡ್ತಾ ಇದ್ದರೆ ಶಿವನ ಕೈಯೆಲುಗು ಹೊಳೆದಂಗ. ಆ ಕಣ್ಣೋಟ ಇದೆಯಲ್ವ, ಅದು ಶಿವನನ್ನು ಕೂಡ ಮೆಚ್ಚಿಸುವಂತಹದ್ದು. ಅಂತಹ ಒಂದು ಶಕ್ತಿ ಆ ಮಗುವಿನಲ್ಲಿ ಇದೆ. ಕಂದನ ಕಿರಿಕಿರಿ ಇಂದೇನು ಹೇಳಲಿ. ಕಂದನ ಕಿರಿಕಿರಿ ಮಾಡೋದು ಸಹಜ ಅಂತ ನಾನು ಹೇಳಿದೆ. ಮಗು ಅಳೋದು ಸಹಜ. ನಮ್ಮನ್ನು ಏನು ಮಾಡುತ್ತೆ, ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳಿ ನಮ್ಮನ್ನು ಕಿರಿಕಿರಿಗೊಳಿಸುತ್ತೆ. ಅಥವಾ ಒಂದೊಂದು ಸಲ ಏನು ಮಾಡುತ್ತೆ, ವಿಪರೀತವಾದಂತಹ ಪ್ರಶ್ನೆಗಳನ್ನು ಕೇಳುತ್ತೆ ಅಲ್ವಾ. ಅದಕ್ಕೆಲ್ಲ ಉತ್ತರ ಕೊಡೋಷ್ಟರಲ್ಲಿ ನಮಗೆ ಸಾಕಾಗೋಗುತ್ತೆ. ಅಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರುತ್ತೆ ಮಗು. ಯಾಕಂದರೆ ಆ ಮಗುವಿನಲ್ಲಿ ಇರುವಂತಹ ಆ ಕ್ಯೂರಿಯಾಸಿಟಿ, ನಾನು ತಿಳ್ಕೊಬೇಕು, ಅದು ಏನು ಇದು ಏನು ಅನ್ನುವಂತಹ ಒಂದು ಆಸಕ್ತಿ ಅಷ್ಟೊಂದಿರೋದ್ರಿಂದ ಅದು ಏನು ಮಾಡುತ್ತೆ, ಯಾವಾಗಲೂ ತಾಯಿಯಂದರಿಗೆ ಅಥವಾ ತಂದೆಗೆ ಕಿರಿಕಿರಿ ಮಾಡ್ತಾನೇ ಇರುತ್ತೆ. ಬಿಂದಿಗೆ ಹಾಲು ಸುರಿವಂದ, ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ. ಬಿಂದಿಗೆ ಹಾಲು ಸುರಿವಂದ, ಆ ಒಂದು ಕಂದ ಇದೆಯಲ್ವ, ಕಿರಿಕಿರಿ ಮಾಡಿದರೂ ಕೂಡ ಏನು ಮಾಡುತ್ತೆ, ಬಿಂದಿಗೆ ಅದು ಯಾವ ಥರ ಕಿರಿಕಿರಿ ಕೊಡುತ್ತಂತ ಹೇಳೋಕ್ಕಾಗಲ್ಲ ನಮಗೆ. ಒಂದು ಪಾತ್ರೆಯಲ್ಲಿ ಹಾಲಿರುತ್ತೆ, ಅದನ್ನು ಆಟ ಆಡೋಕ್ಕೆ ತೊಗೊಳ್ತೀನಿ ನಾನು ಅಂತ ಹೇಳುತ್ತೆ. ಇನ್ನೊಂದು ಏನೋ ಬಹಳ ಅಮೂಲ್ಯವಾದ ವಸ್ತು ಇರುತ್ತೆ, ಅದನ್ನು ನನಗೆ ಆಟ ಆಡೋಕ್ಕೆ ಕೊಡು ಅಂತ ಹೇಳುತ್ತೆ. ಬಿಂದಿಗೆ ಹಾಲು ಸುರಿವಂದ, ಆ ಬಿಂದಿಗೆ ಹಾಲನ್ನು ಸುರಿದು ಬಿಡು ನನಗೆ. ಆಮೇಲೆ ಆ ಸಂಜೆಯಲ್ಲಿ ಬರುವಂತಹ ಚಂದ್ರಮನನ್ನು, ಆಕಾಶದಲ್ಲಿ ಕಾಣುವಂತಹ ಚಂದ್ರಮನನ್ನು ತಂದು ನನಗೆ ಕೊಡು ಆಟ ಆಡೋದಕ್ಕೆ ಅಂತ ಕೇಳುವಂಥ ಮಕ್ಕಳು ಇದ್ದಾರೆ ಅಲ್ವಾ. ಇವತ್ತು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಬಿಂದಿಗೆ ಹಾಲು, ಇಲ್ಲಿ ಹಾಲು ಮಾತ್ರ ಅಲ್ಲ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಬೇರೆ ರೀತಿಯ ಅಮೂಲ್ಯವಾದ ವಸ್ತುಗಳನ್ನ ನನಗೆ ಆಟ ಆಡೋದಕ್ಕೆ ಕೊಡು, ಅದರಲ್ಲಿ ಏನಿದೆ ಅಂತ ನಾನು ನೋಡಬೇಕು, ನನಗೆ ಹಾಗೆ ಹೀಗೆ ಅಂತೇಳಿ ಮಗು ತಂದೆ ಆದ ರೀತಿಯಲ್ಲಿ ಏನು ಮಾಡ್ತಾ ಇರುತ್ತೆ, ಮನೆಯಲ್ಲಿ ಬೇರೆಯವ್ರ ಮೇಲೆಲ್ಲ ಅಧಿಕಾರ ಚಲಾಯಿಸ್ತಾ ಇರುತ್ತೆ, ನೀವು ನೋಡ್ತಿರ್ಬೋದು. ಆಮೇಲೆ ಏನಾದರೂ ಇದು ಊಟ ಮಾಡ್ತಾ ಇಲ್ಲ ಮಗು ಅಂತೇಳಿ ನಾವೇನಾದರೂ ಚಂದ್ರಮನನ್ನು ತೋರಿಸಿದರೆ ಆವಾಗಲೂ ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಮತ್ತೆ ಆಟ ಶುರು ಮಾಡುತ್ತೆ. ಏನಂದರೆ ಆ ಚಂದ್ರನನ್ನು ತಂದು ನನ್ನ ಎದುರಿಗೆ ನಿಲ್ಲಿಸಿದರೆ ಮಾತ್ರ ನಾನು ಊಟ ಮಾಡ್ತೀನಿ ಅನ್ನೋ ಮಕ್ಕಳು ಕೂಡ ಇವತ್ತಿದ್ದಾರೆ. ಹಾಗೆ ಅಷ್ಟೆಲ್ಲ ಕಿರಿಕಿರಿ ಆಗಿದ್ದರೂ ಕೂಡ ಏನಾಗುತ್ತೆ, ಏನು ಮಾಡುತ್ತೆ, ಮಗುವನ್ನು ಸಹಿಸ್ಕೊಳ್ತಾಳೆ ತಾಯಿ. ಸಹಿಸ್ಕೊಂಡು ಆ ಮಗುವಿನ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾಳೆ. ಆಮೇಲೆ ಮುಂದೆ ಎಲ್ಲದನ್ನು ಕೂಡ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ. ಆ ಮಗುವಿನ ಸರ್ವಾಂಗೀಣ ಪ್ರಗತಿಗೆ ತನ್ನ ಜೀವನವನ್ನು ಅವಳು ತ್ಯಾಗ ಮಾಡ್ತಾ ಬರ್ತಾಳೆ ಒಬ್ಬ ತಾಯಿ. ಅಷ್ಟು ಸುಂದರವಾದಂತಹ ಪದ್ಯ ಇದು ಕಂದ. ಓಕೆನಾ. ನನ್ನ ಒಂದು ಎಕ್ಸ್ಪ್ಲನೇಷನ್ ಅಥವಾ ನಾನೇನು ವಿವರಣೆ ಕೊಟ್ಟಿದ್ದೀನಿ ಅದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ನನಗೆ ಮುಂದೆ
ಒಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ಅದಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸ್ಬೋದು, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.